ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರದಲ್ಲಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕೆನ್ನುವ ಗುರಿಯನ್ನು ಹೊಂದಿರತಕ್ಕಂಥ BJP ಇದೀಗ ತನ್ನ 400 ಸ್ಥಾನಗಳ ಗುರಿಯ ಸಾಧನೆಗಾಗಿ ಇದೀಗ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ಗೆಲ್ಲಲೇಬೇಕಂತ ಹಠಕ್ಕೆ ಬಿದ್ದಂತೆ ಕಂಡುಬರ್ತಾ ಇದೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಂದ ಸೇರಿ ಕೇವಲ 29 ಸ್ಥಾನಗಳನ್ನು ಗೆಲ್ಲೋದಕ್ಕಷ್ಟೇ ಸಫಲವಾಗಿದ್ದಂತಹ ಭಾರತೀಯ ಜನತಾ ಪಕ್ಷ ಈ ಬಾರಿ ದಕ್ಷಿಣ ಭಾರತದಲ್ಲಿ ಕನಿಷ್ಠ 60ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕೆಂಬ ಗುರಿಯನ್ನು ಹಾಕ್ಕೊಂಡು ಇದೀಗ ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ, ಅದರಲ್ಲೂ ಕೂಡ ಹಿಂದಿ ಭಾಷೆಯನ್ನು ಹೆಚ್ಚು ಮಾತಾಡ್ತಕ್ಕಂಥ ರಾಜ್ಯಗಳಲ್ಲಿ ಅತ್ಯಂತ ಭದ್ರವಾದ ಬುನಾದಿಯನ್ನು ಹೊಂದಿರತಕ್ಕಂಥ BJPಗೆ ದಕ್ಷಿಣ ಭಾರತ ದೊಡ್ಡ ಸವಾಲಾಗಿರೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ದಕ್ಷಿಣ ಭಾರತದ ಸುಮಾರು ಕೇರಳ, ತಮಿಳುನಾಡು, ಪಾಂಡಿಚೇರಿ, ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ಈ 6 ರಾಜ್ಯಗಳಿಂದ BJP ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಕೇವಲ 29 ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ. ಅದರಲ್ಲೂ ಕೂಡ ಕರ್ನಾಟಕ ಒಂದೇ ರಾಜ್ಯದಿಂದ 25 ಸಂಸದರನ್ನು BJP ಗೆದ್ದುಕೊಂಡಿತ್ತು. ಇನ್ನುಳಿದ 5 ರಾಜ್ಯಗಳಿಂದ ಸೇರಿ ಕೇವಲ 4 ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋದಕ್ಕೆ BJP ಸಫಲವಾಗಿತ್ತು. ಇದೀಗ ದಕ್ಷಿಣ ಭಾರತದ ರಾಜ್ಯಗಳನ್ನೇ ತಮ್ಮ ಟಾರ್ಗೆಟ್ ಮಾಡಿಕೊಂಡಿರ್ತಕ್ಕಂಥ BJPಯ ರಾಷ್ಟ್ರೀಯ ನಾಯಕರು ಪದೇ ಪದೇ ದಕ್ಷಿಣ ಭಾರತದ ರಾಜ್ಯಗಳಿಗೆ ತಮ್ಮ ಪ್ರವಾಸವನ್ನು ಕೈಗೊಳ್ಳೋದ್ರ ಮೂಲಕ ಅನೇಕ ಪಕ್ಷ ಸಂಘಟನೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ತಿಳಿದೇ ಇದೆ ಸ್ನೇಹಿತರೆ. ಈಗಾಗಲೇ ಪದೇ ಪದೇ ತಮಿಳುನಾಡು ಹಾಗೆ ಕೇರಳ, ಆಂಧ್ರ ಪ್ರದೇಶದಂತಹ ರಾಜ್ಯಗಳಿಗೆ BJPಯ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಅದೇ ರೀತಿ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಪದೇ ಪದೇ ಭೇಟಿಯನ್ನು ಕೊಡೋದ್ರ ಮೂಲಕ ಆ ಒಂದು ದಕ್ಷಿಣದ ರಾಜ್ಯಗಳಲ್ಲಿ ತಮ್ಮ ಪಕ್ಷವನ್ನು ಬಲಪಡಿಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. BJPಗೆ ದಕ್ಷಿಣ ಭಾರತದಲ್ಲಿ ಭದ್ರವಾದ ನೆಲೆಗಟ್ಟನ್ನು ಒದಗಿಸಿರೋ ಒಂದೇ ಒಂದು ರಾಜ್ಯ, ಅದು ಕರ್ನಾಟಕ ಮಾತ್ರ. ಇನ್ನುಳಿದ 5 ರಾಜ್ಯಗಳಲ್ಲಿಯೂ ಕೂಡ ಈವರೆಗೂ ಇಡೀ ದೇಶವನ್ನು ಗೆಲ್ತಕ್ಕಂಥ BJPಗೆ ಈ ದಕ್ಷಿಣ ಭಾರತದ 5 ರಾಜ್ಯಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿದವೆ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ. ಇದೀಗ ದಕ್ಷಿಣ ಭಾರತದಲ್ಲಿ 60 ಸ್ಥಾನಗಳನ್ನು ಗೆಲ್ಲಲೇಬೇಕೆಂಬ ಗುರಿಯನ್ನು ಹೊಂದಿರತಕ್ಕಂಥ BJP ಆ ಒಂದು ಗುರಿಯ ಸಾಧನೆಗಾಗಿ ಈ ಬಾರಿ ಒಂದು ದೊಡ್ಡ ಪ್ಲಾನನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. ಬನ್ನಿ ಸ್ನೇಹಿತರೆ, ದಕ್ಷಿಣ ಭಾರತದಲ್ಲಿ ದಿಗ್ವಿಜಯವನ್ನು ಸಾಧಿಸೋದಕ್ಕೋಸ್ಕರ BJP ಮಾಡಿರ್ತಕ್ಕಂಥ ಆ ದೊಡ್ಡ ಪ್ಲಾನ್ ಏನು ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡೋ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ಈ ವಿಡಿಯೋ ಹೆಚ್ಚು BJP ಅಭಿಮಾನಿಗಳಿಗೆ ತಲುಪಲಿ ದಯವಿಟ್ಟು ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಸ್ನೇಹಿತರೆ. ಈಗಾಗಲೇ AICCಯ ಅಧ್ಯಕ್ಷರಾಗಿ ಕರ್ನಾಟಕ ಮೂಲದ ಮಹಾನ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ರೀತಿಯ ಒಂದು ಪ್ಲಾನನ್ನು ಇದೀಗ BJP ಪಕ್ಷ ಮಾಡಿಕೊಂಡಿದೆ ಅಂತಕ್ಕಂಥ ಮಾಹಿತಿ BJPಯ ಉನ್ನತ ಮೂಲಗಳಿಂದ ಇದೀಗ ಲಭ್ಯವಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ BJPಯ ಹಾಲಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಒಂದು ಅಧ್ಯಕ್ಷ ಅವಧಿ ಕೊನೆಗೊಳ್ಳೋದಿದೆ. ಈ ಒಂದು JP ನಡ್ಡಾ ಅವರನ್ನು ಮುಂದಿನ ಒಂದು ಸರ್ಕಾರದಲ್ಲಿ ಸಂಪುಟದ ಸದಸ್ಯರನ್ನಾಗಿ ಮಾಡಿಕೊಳ್ಳೋದ್ರ ಮೂಲಕ ಅವರನ್ನು ಕೇಂದ್ರ ಮಂತ್ರಿಯನ್ನಾಗಿ ಮಾಡಬೇಕು ಅಂತಕ್ಕಂಥ ಪ್ಲಾನ್ನಲ್ಲಿ BJPಯ ರಾಷ್ಟ್ರೀಯ ವರಿಷ್ಠರು ಇದ್ದಂತೆ ಕಂಡುಬರ್ತಾ ಇದೆ. ಈ JP ನಡ್ಡಾ ಅವರಿಂದ ತೆರವುಗೊಳ್ಳಬಹುದಾದಂತಹ ಒಂದು ರಾಷ್ಟ್ರೀಯ BJPಯ ಅಧ್ಯಕ್ಷ ಸ್ಥಾನಕ್ಕೆ ಕರ್ನಾಟಕ ಮೂಲದ ಒಬ್ಬ ಸಂಸದನನ್ನು ನೇಮಕ ಮಾಡಬೇಕು ಅಂತಕ್ಕಂಥ ಪ್ಲಾನಿಗೆ ಇದೀಗ BJPಯ ರಾಷ್ಟ್ರೀಯ ಮುಖಂಡರು, ಅದರಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ BJPಯ ದೆಹಲಿ ಮೂಲಗಳಿಂದ ಸ್ಪಷ್ಟವಾಗಿದೆ. ಕರ್ನಾಟಕದ ಅವರೇ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು AICCಯ ಅಧ್ಯಕ್ಷರಾಗಿದ್ದಾರೆ, ಆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೌಂಟರನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದನೇ
ಕರ್ನಾಟಕದಿಂದನೇ ಈ ಬಾರಿ BJPಯ ರಾಷ್ಟ್ರೀಯ ಅಧ್ಯಕ್ಷನನ್ನು ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ BJP ಹೈಕಮಾಂಡ್ ಬಂದಿದೆ. ಈ ಒಂದು ಪ್ರಯತ್ನದ ಮುಂದುವರೆದ ಭಾಗವಾಗಿ ಕರ್ನಾಟಕದ ಒಬ್ಬ ಹಾಲಿ ಸಂಸದ ಹಾಗೂ ಕರ್ನಾಟಕದ BJPಯ ಮಾಜಿ ರಾಜ್ಯಾಧ್ಯಕ್ಷ ಹಾಗೂ ನರೇಂದ್ರ ಮೋದಿಯವರ ಅತ್ಯಾಪ್ತರಾಗಿರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಗೆಲ್ಲುತ್ತಾ ಬರ್ತಿರ್ತಕ್ಕಂಥ ಬ್ರಾಹ್ಮಣ ಒಂದು ಜಾತಿಗೆ ಸೇರಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು BJPಯ ಮುಂದಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ನೇಮಕ ಮಾಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ 2 BJPಯ ಬಣಗಳಲ್ಲಿ ಯಾವ ಬಣಗಳಲ್ಲೂ ಕೂಡ ಗುರುತಿಸಿಕೊಂಡಂಥವರಲ್ಲ. ಅತ್ಯಂತ ಪಕ್ಷನಿಷ್ಠರಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಟಚ್ನಲ್ಲಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಖಂಡಿತವಾಗಲೂ ಇವರನ್ನು ರಾಷ್ಟ್ರೀಯ BJP ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಕರ್ನಾಟಕದ 2 ಬಣಗಳ ನಾಯಕರು ಇವರ ಒಂದು ಆಯ್ಕೆಯನ್ನು ಒಪ್ಕೊಳ್ತಾರೆ. ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಹ್ಲಾದ್ ಜೋಶಿ ಅವರು ನರೇಂದ್ರ ಮೋದಿಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು. ಈ ಒಂದು ಪ್ರಹ್ಲಾದ್ ಜೋಶಿಗೆ ರಾಷ್ಟ್ರದ BJPಯ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ BJPಯ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನವನ್ನು ಕೊಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ BJPಗೆ ಒಂದು ಬೂಟ್ಸ್ ಸಿಗ್ಬೋದು ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇದೀಗ BJPಯ ರಾಷ್ಟ್ರೀಯ ಪ್ರಮುಖರು ಇದ್ದಂತೆ ಕಂಡುಬರ್ತಾ ಇದೆ. ಪಕ್ಷ ಸಂಘಟನೆಯಲ್ಲಿ ಅತ್ಯಂತ ಹೆಚ್ಚು ಅನುಭವವನ್ನು ಹೊಂದಿರತಕ್ಕಂಥ ಈ ಪ್ರಹ್ಲಾದ್ ಜೋಶಿ ಅವರನ್ನು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರೆ ಖಂಡಿತವಾಗಲೂ ಅವರು ಮುಂಬರ್ತಕ್ಕಂಥ ಸವಾಲುಗಳನ್ನ ಎದುರಿಸಿ ಪಕ್ಷವನ್ನು ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ತಾರೆ ಅಂತಕ್ಕಂಥ ವಿಶ್ವಾಸ ರಾಷ್ಟ್ರೀಯ BJP ನಾಯಕರಲ್ಲಿ ಇದ್ದಂತೆ ಕಂಡುಬರ್ತಾ ಇದೆ. ಅದೇ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲೋ ಟಾರ್ಗೆಟನ್ನು ಇಟ್ಕೊಂಡಿರ್ತಕ್ಕಂಥ BJPಯ ವರಿಷ್ಠರು ಇದೀಗ ದಕ್ಷಿಣ ಭಾರತದ ಅದರಲ್ಲೂ ಕೂಡ ಕರ್ನಾಟಕದ ಪ್ರಮುಖ ಒಬ್ಬ ನಾಯಕನನ್ನು BJPಯ ರಾಷ್ಟ್ರೀಯ ಅಧ್ಯಕ್ಷನನ್ನಾಗಿ ನೇಮಕ ಮಾಡೋದ್ರ ಮೂಲಕ ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳೋ ಪ್ರಯತ್ನದಲ್ಲಿ ತೊಡಗಿದಂತೆ ಕಂಡುಬರ್ತಾ ಇದೆ. ಮೊನ್ನೆ ತಾನೇ ರಾಜ್ಯಾಧ್ಯಕ್ಷರಾಗಿ ನೇಮಕವಾದಂತಹ BY ವಿಜೇಂದ್ರ ಅವರ ನೇಮಕದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥವರು ಪ್ರಹ್ಲಾದ್ ಜೋಶಿ ಅಂದರೆ ತಪ್ಪಾಗೋದಿಲ್ಲ. ಏನು BY ವಿಜೇಂದ್ರ ಅವರನ್ನು ರಾಜ್ಯ BJP ಅಧ್ಯಕ್ಷನಾಗಿ ನೇಮಕ ಮಾಡಿರಿ ಅಂತ ಒಂದು ಸಲಹೆಯನ್ನು ರಾಷ್ಟ್ರೀಯ BJP ನಾಯಕರಿಗೆ ಕೊಟ್ಟಂಥ ಅನೇಕ ಪ್ರಮುಖರಲ್ಲಿ ಪ್ರಹ್ಲಾದ್ ಜೋಶಿ ಕೂಡ ಒಬ್ಬರು ಅಂದರೆ ತಪ್ಪಾಗೋದಿಲ್ಲ. ಈ ಮೂಲಕ ಪಕ್ಷದ ರಾಜ್ಯ ನಾಯಕರ ಎಲ್ಲ ನಾಯಕರ ಒಂದು ಉತ್ತಮ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲೂ ಕೂಡ BJPಯ ಪ್ರಮುಖ ನಾಯಕರೊಂದಿಗೆ ಉತ್ತಮವಾದ ಸಂಬಂಧವನ್ನು ಹೊಂದಿದ್ದಾರೆ. ಹಾಗೆ ಅವರಿಗೆ ಹಿಂದಿ ಭಾಷೆಯ ಮೇಲಿರ್ತಕ್ಕಂಥ ಹಿಡಿತ ಕೂಡ ಇವರನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದೆಡೆಗೆ ಕೊಂಡೊಯ್ತಾ ಇದೆ ಅಂತಲೇ ಹೇಳ್ಬೋದು. ಬಹುತೇಕ ಇನ್ನು ಕೆಲವೇ ದಿನಗಳಲ್ಲಿ BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕರ್ನಾಟಕದ ಪ್ರಹ್ಲಾದ್ ಜೋಶಿ ಅವರು ಆಯ್ಕೆ ಆಗ್ತಕ್ಕಂಥದ್ದು ಬಹುತೇಕ ಫಿಕ್ಸ್ ಅಂತಲೇ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರಿಗೆ ಖಂಡಿತವಾಗಲೂ BJP ರಾಷ್ಟ್ರೀಯ ಅಧ್ಯಕ್ಷನ ಸ್ಥಾನವನ್ನು ಕೊಟ್ಟಿದ್ದೇ ಆಗಲಿ, ಆದರೆ ಕರ್ನಾಟಕದಲ್ಲಿ ಹಾಗೆಯೇ ದಕ್ಷಿಣ ಭಾರತದಲ್ಲಿ BJPಗೆ ಒಂದು ದೊಡ್ಡ ಬಲ ಬರೋದಂತೂ ಸತ್ಯ. ಈ ಮೂಲಕ ತಮ್ಮ 400ರ ಏನು ಟಾರ್ಗೆಟನ್ನು ತಲುಪಲು ದಕ್ಷಿಣ ಭಾರತವನ್ನು ಗುರಿಯಾಗಿ ಮಾಡಿಕೊಂಡಿರ್ತಕ್ಕಂಥ BJPಗೆ ತಮ್ಮ 60 ಸ್ಥಾನಗಳನ್ನು ಏನು ದಕ್ಷಿಣ ಭಾರತದಲ್ಲಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಟಾರ್ಗೆಟನ್ನು ಇಟ್ಕೊಂಡಿದೆ. ಈ ಟಾರ್ಗೆಟನ್ನು ಸುಲಭವಾಗಿ ರೀಚ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತುಗಳು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದ್ದಾವೆ. ಕಾದು ನೋಡೋಣ ಸ್ನೇಹಿತರೆ. ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ BJP ಅಧ್ಯಕ್ಷರಾದರೆ ಖಂಡಿತವಾಗಲೂ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂದಂಥ ಒಂದು ದೊಡ್ಡ ಗೌರವ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗಾಗಲೇ ಕರ್ನಾಟಕದ ಮೂಲದವರೇ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು AICCಯ ಅಧ್ಯಕ್ಷರಾಗಿದ್ದಾರೆ. ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರು ಕೂಡ BJPಯ ರಾಷ್ಟ್ರೀಯ ಅಧ್ಯಕ್ಷರಾದರೆ 2 ರಾಷ್ಟ್ರೀಯ ಪಕ್ಷಗಳ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಜ್ಯದವರೇ ಆಗ್ತಾರೆ. ಇದೊಂದು ನಮ್ಮ ರಾಜ್ಯಕ್ಕೆ ಹೆಮ್ಮೆ ಪಡ್ತಕ್ಕಂಥ ವಿಷಯ ಆಗೋದ್ರಲ್ಲಿ ಸಂಶಯ ಇಲ್ಲ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.